ಆದಂಥ ಅಲಿಗೇಷನ್ ಮಾಡ್ತಿರೋದೇನಂತಂದರೆ ಅಫ್ಘಾನಿಸ್ತಾನದ ಮೇಲೆ ಕೂಡ ಅಟ್ಯಾಕ್ ಮಾಡಲಾಗಿದೆ ಅಂತ. ಸೊ ಭಾರತದ ದಾಳಿ ಬೆನ್ನಲ್ಲೇ ಪಾಕ್ನ ಏರ್ಪೋರ್ಟ್ಗಳು ಬಂದ್ ಆಗಿದೆ. ಸಿಯಾಲ್ಕೋಟ್, ಲಾಹೋರ್ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಜೊತೆಗೆ ನಾವು ಆ ಒಂದು ಸ್ಟೇಟ್ಮೆಂಟಲ್ಲೂ ಕೂಡ ಗಮನಿಸ್ತಾ ಇದ್ವಿ, ಡ್ರೋನ್ ಮೂಲಕ ಅವರು ಅಫ್ಘಾನಿಸ್ತಾನವನ್ನು ಕೂಡ ದಾಳಿ ಮಾಡಿದ್ದಾರೆ ಅಂತ. ಈಗ ಪಾಕಿಸ್ತಾನದವರ ಹುಚ್ಚು ಹೇಳಿಕೆ ಮತ್ತೆ ಶುರುವಾಗಿದೆ. ಸೊ ನೂರ್ ಖಾನ್ ಬೇಸನ್ನು ಅಟ್ಯಾಕ್ ಮಾಡಿರೋದು ಮಾತ್ರ ಅಲ್ಲದೆ ಇವರು ಒಂದು ದೊಡ್ಡ ಯುದ್ಧ ಸಾರುವಂಥ ನಿಟ್ಟಿನಲ್ಲಿ ಇವರು ಹೆಜ್ಜೆ ಇಡ್ತಿದ್ದಾರೆ ಭಾರತದವರು ಅಂತ ಈಗ ಅಲ್ಲಿ ಸ್ಟೇಟ್ಮೆಂಟಲ್ಲಿ ನಾವು ಗಮನಿಸ್ತಾ ಇದ್ವಿ, ಹೇಳಿಕೆಯಲ್ಲಿ. ಸೊ ಭಾರತದ ದಾಳಿ ಬೆನ್ನಲ್ಲೇ ಈಗ ಪಾಕಿಸ್ತಾನದ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಲಾಹೋರ್, ಸಿಯಾಲ್ಕೋಟ್ನಲ್ಲಿ ಏರ್ಪೋರ್ಟ್ ಬಂದ್ ಮಾಡಲಾಗಿದೆ. ಇದು ಇವತ್ತಿನ ಬೆಳಗ್ಗೆ ನೀವು ನೋಡ್ತಿರುವಂಥ ಲೈವ್ ಅಪ್ಡೇಟ್ ಇದು. ಸೊ ಈಗ ಏನು ದೃಶ್ಯಗಳನ್ನು ನೋಡ್ತಾ ಇದ್ದರೆ ಇದು ಬೆಳಗ್ಗಿನ ಅಪ್ಡೇಟ್. ಸೊ TV9ನ ದೃಶ್ಯದಲ್ಲಿ ನೀವು ಎರಡು ಪ್ರತ್ಯೇಕ ದೃಶ್ಯವನ್ನು ನೋಡ್ತಾ ಇದ್ದರೆ, ಒಂದು ನೂರ್ ಖಾನ್ ಏರ್ಬೇಸ್, ಇನ್ನೊಂದು ಕಡೆ ಇಸ್ಲಾಮಾಬಾದ್ನಲ್ಲಿ ಆಗಿರುವಂಥ ಸ್ಫೋಟ ಇದು. ಪ್ರಮುಖವಾಗಿ ಅಲ್ಲಿನ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಈಗ ಅಟ್ಯಾಕನ್ನು ಮಾಡಲಾಗ್ತಾ ಇದೆ. ಸೊ ಭಾರತದ ದಾಳಿ ಬೆನ್ನಲ್ಲೇ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಲಾಹೋರ್ ಮತ್ತು ಸಿಯಾಲ್ಕೋಟ್ನಲ್ಲಿ ಏರ್ಪೋರ್ಟ್ ಬಂದ್ ಆಗಿದೆ. ಸೊ ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಅಟ್ಯಾಕ್, ಪಾಕ್ನ ಇಸ್ಲಾಮಾಬಾದ್ ಮೇಲೆ ಕ್ಷಿಪಣಿ ದಾಳಿಯಾಗಿರೋದು. ಸೊ ಭಾಳ ಮುಖ್ಯವಾಗಿ ಈ ನೂರ್ ಖಾನ್ ಏರ್ಬೇಸ್ ಇವತ್ತಿನ ಮೇನ್ ದಾಳಿ. देख ले वाकई इधर कंफर्म है कि अटैक हुआ है इधर। ये जी बिल्कुल अटैक हुआ है, ये देख सकते हैं एयरपोर्ट के बिल्कुल सामने से मैं गुजर रहा हूँ और ये नूर खान एयरबेस की वीडियो है, देख ले वाकई इधर कंफर्म है कि अटैक हुआ है इधर। ये जी बिल्कुल अटैक हुआ है, ये देख सकते हैं। से आवाजें आ रही हैं। या अल्लाह मदद, या अल्लाह मदद, अच्छा या अल्लाह मदद। भाईजान नूर खान बेस में आके गिरा है, ये अटैक हुआ है नूर खान बेस पे, बिल्कुल घर के सामने। अभी से आवाजें आ रही हैं। या अल्लाह मदद, या अल्लाह मदद, अच्छा या अल्लाह मदद। अंदर चले, बनाई वीडियो। हाँ, दूसरा ब्लास्ट भी हुआ है हमारी ये नूर खान एयर बेस पे और बहुत तेजी से ये एक और अटैक हुआ और ये आप लोग देख सकते हैं कि कितना ये काफी ये जी बिल्कुल अटैक हुआ है, ये देख सकते हैं एयरपोर्ट के बिल्कुल सामने से मैं गुजर रहा हूँ और ये नूर खान एयरबेस की वीडियो है, देख लें वाकई इधर कंफर्म है कि अटैक हुआ है इधर।